ಕಾನೂನಿನ ಕಣ್ಣು ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ತಾತ್ಕಾಲಿಕ ಸೇವೆಯಲ್ಲಿರುವ ಸಹೋದರ ಸಹೋದರಿಯರೇ, ಇತ್ತೀಚೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪು ನಿಜವಾಗಿಯೂ ಒಂದು ವರದಾನವಾಗಲಿದೆ. ಹೇಗೆಂದರೆ, ತಾತ್ಕಾಲಿಕ ನೌಕರರ ಸೇವೆಯನ್ನು ಕಾಯಮಾಗುವುದನ್ನು ತಪ್ಪಿಸಲು ಉದ್ಯೋಗದಾತರು ಕೃತಕವಾಗಿ ತಡೆಯನ್ನು, ಅದರಲ್ಲಿಯೂ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸೇವೆಯಲ್ಲಿರುವ ತಾತ್ಕಾಲಿಕ ನೌಕರರಿಗೆ ಸೇವಾಭಂಗ ಮಾಡಿ ಅವರು ಕಾನೂನಿನ ಅಡಿ ಅಥವಾ ಕಾರ್ಮಿಕ ಕಾನೂನಿನ ಅಡಿ ನೀಡಬೇಕಾದ ಸೌಲಭ್ಯಗಳಿಂದ ತಪ್ಪಿಸಲು ಈ ರೀತಿ ಸೇವಾಭಂಗವನ್ನು ವರ್ಷದಲ್ಲಿ ಕೆಲವು ದಿನಗಳು ಅಥವಾ ತಿಂಗಳು ಮಾಡುತ್ತಿರುವುದು ತಿಳಿದಿರುವ ವಿಚಾರವಾಗಿದೆ. ಈ ರೀತಿ ತಾತ್ಕಾಲಿಕ ಸೇವಾ ನೌಕರರು ಕಾಯಂ ಆಗುವುದನ್ನು ತಡೆ ಮಾಡಿ ಪುನಃ ಸದರಿ ತಾತ್ಕಾಲಿಕ ನೌಕರರ ಸೇವೆಯನ್ನು ಮುಂದುವರಿಸಲಾಗುತ್ತಿದ್ದರೆ ಇಂತಹ ಉದ್ದೇಶ ಹೊಂದಿರುವ ಸೇವಾಭಂಗವನ್ನು ಸರ್ವೋಚ್ಚ ನ್ಯಾಯಾಲಯವು ಕೃತಕ ಸೇವಾಭಂಗ ಎಂದು ಪರಿಗಣಿಸಿ ಶಾರ್ಟ್ ಬ್ರೇಕ್ಸ್ ಇನ್ continuous service would not make ad hoc employee ineligible for regularization of service ಎಂದು ಆದೇಶಿಸಿದೆ. ಈ ಪ್ರಕರಣವು ಸರ್ವೋಚ್ಚ ನ್ಯಾಯಾಲಯವು ಪ್ರೇಮ್ಚಂದ್ ಮತ್ತು ಇತರರು ವಿರುದ್ಧ ಪಂಜಾಬ್ ರಾಜ್ಯ ಮತ್ತು ಮತ್ತೊಬ್ಬರು ಪ್ರಕರಣದಲ್ಲಿ ದಿನಾಂಕ 20/4/2026 ತನ್ನ ತೀರ್ಪಿನಲ್ಲಿ ನೀಡಿದೆ. ತನ್ನ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ದಿ ಅಪೀಲ್ ಈಸ್ ಅಲೋಡ್ ಅಂದರೆ ಅಪೀಲನ್ನು ಮಾನ್ಯ ಮಾಡಿ ದ ಅಪೆಲೆಂಟ್ಸ್ ಆ್ಯಸ್ ಎ ಕಾನ್ಸಿಕ್ವೆನ್ಸ್ ಶಲ್ ಬಿ ಡೀಮ್ಡ್ ಟು ಬಿ ಇನ್ ಕಂಟಿನ್ಯೂಯಸ್ ಸರ್ವಿಸ್ ವಿತೌಟ್ ಎನಿ ಬ್ರೇಕ್ ಎಂದು ಪರಿಗಣಿಸಿ ತೀರ್ಪು ನೀಡಿದೆ. ಹಾಗೂ ತನ್ನ ತೀರ್ಪಿನಲ್ಲಿ ಖಂಡಿಕೆ 20ರಲ್ಲಿ ಸ್ಪಷ್ಟವಾಗಿ ಈ ರೀತಿ ತಿಳಿಸಿದೆ. ಮೋರೋವರ್ ದ ಬ್ರೇಕ್ಸ್ ಇನ್ ಸರ್ವಿಸ್ ರಿಲೈಡ್ ಅಪಾನ್ ಬೈ ದ ರೆಸ್ಪಾಂಡೆಂಟ್ಸ್ ಟು ಡಿನೈ ರೆಗ್ಯುಲರೈಸೇಷನ್ ಆರ್ ಆನ್ ಎ ಕ್ಲೋಸರ್ ಎಕ್ಸಾಮಿನೇಷನ್ ಆರ್ಟಿಫಿಷಿಯಲ್ ಇನ್ ನೇಚರ್. ದ ಅಪೆಲೆಂಟ್ಸ್ ವರ್ consistently re-engaged save for short breaks and continued to discharge their duties to the satisfaction of the appointing authorities on the same posts. The breaks do not reflect any genuine abandonment of service or voluntary cessation of employment. Therefore, we are of the opinion that the long service of the appellants cannot be disregarded in lieu of artificial breaks and by leveling the initial appointment as ad hoc. ಈ ರೀತಿ ಆದೇಶ ಮಾಡಿ ತಾತ್ಕಾಲಿಕ ನೌಕರರಿಗೆ ಅನುಕೂಲಕರವಾಗಿ ಸೌಲಭ್ಯಗಳನ್ನು ನೀಡಲು ಆದೇಶಿಸಿದೆ. ಕಂಟಿನ್ಯೂ. ಬಂಧು ಮಿತ್ರರೇ, ದಯಮಾಡಿ ಈ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಎಲ್ಲರಿಗೂ ಶೇರ್ ಮಾಡಿ ತಾತ್ಕಾಲಿಕ ನೌಕರರು ಅನುಕೂಲ ಪಡೆಯುವಂತಾಗಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಂಬಂಧಪಟ್ಟವರಿಗೆಲ್ಲ ಶೇರ್ ಮಾಡಿ ಸಹಕರಿಸಬೇಕೆಂದು ಕೋರುತ್ತೇನೆ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗುತ್ತೇನೆ. ಕನ್ನಡ ತಾಯಿ ಭುವನೇಶ್ವರಿ ಕೃಪೆ. ಜೈ ಜವಾನ್ ಜೈ ಕಿಸಾನ್.